ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ಈಗ ಮಧ್ಯಾಹ್ನಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಮ್ರಿ. ಈಗ ಅವ್ವ ಅಂದಿಂದ ಮನೆ ತೊಳಿತಾಳ್ರಿ. ನಾನು ಕಸ ಅದೆಲ್ಲ ಹುಡ್ಕೊಳ್ಳೋದಾಯ್ತು ಈಗ ಮನೆಯಿಂದ. ಈಗ ತಮ್ಮು ನೀನೇನು ಸಾಲಿಂದ ಬರೋ ಟೈಮ್ ಐತ್ರಿ. ಮತ್ತು ಸಂಜೆ ಕಡೆಗೆ ಏನು ಮಾಡಬೇಕು ಗೊತ್ತಿಲ್ಲ, ನೋಡಮ್ರಿ. ಈಗ ಊರ್ಲಿಂದ ಒಬ್ಬರ ಬೀಗರು ಬಂದಾರ್ರಿ. ಯಾರು ಬಂದಾರಂತ ತೋರಿಸ್ತೀನಿ. ಅದು ನನಗೆ ಮಾತಾಡ್ಸಕ್ಕಂತ ಹೇಳಿ ಬಂದಾರ್ರಿ. ಯಾಕಂತಂದ್ರೆ ನಮ್ಮ ತಮ್ಮ ಮತ್ತು ನಮ್ಮ ತಮ್ಮ ಹೆಂಡತಿ ಬಂದಿರಲ್ರಿ ಮನೆ. ಈಗ ನಮ್ಮ ಚಿಕ್ಕಮ್ಮ ಬಂದಾಳ್ರಿ. ಯಾಕಂದ್ರೆ ಬಂದಿರಲಿಲ್ಲ ರೀ ನಮ್ಮ ಚಿಕ್ಕಮ್ಮ. ಅವರ ಬಂದಿ ಸಲಕ್ಕ ಅವ್ರು ಹೋಗಿ ಬರ್ತಿದ್ಮೇಲೆ ನಾವು ಬರ್ತೀನಿ ಅಂಥೇಳಿ ಅವ್ರು ಬಂದು ಹೋದ್ರಲ್ರಿ. ಅದಕ್ಕೀಗ ನಾನು ಹೋಗಿ ಬಂದ್ರೈತೆ ಅಂತ ಹೇಳಿ ನನಗೆ ಮಾತಾಡ್ಸ್ಲಕ್ಕಂತ ಹೇಳಿ ನಮ್ಮ ಚಿಕ್ಕಮ್ಮ ಬಂದಾಳ್ರಿ ಊರ್ಲಿಂದ. ಬಂದೋನ್ರಿ ಸಮೂನು ವ್ಯಾನ್ ಬಂತ್ರಿ ಒಂದು ರೋಡಿಗೆ. ಏನು ಬಂದ್ಬಿಟ್ಟ. ಈಗ ಊಟ ಮಾಡಿದ್ರಿ ನಾನು. ಅವರು ಉಳಿಲ್ರಿ, ಚಿಕ್ಕಮ್ಮನೂ ಉಳಿಲ್ಲ, ಅವನು ಉಳಿಲ್ಲ. ಯಜಮಾನ್ರ ಬಿಸಿ ಬಿಸಿ ಗರಂ ಗರಂ ಬಜ್ಜಿ ತೊಗೊಂಬಂದಿರಿ. ನನಗೆ ಬಜ್ಜಿ ತಿನ್ನಂಗಿತ್ತು ಯಾಕೋ ಗೊತ್ತಿಲ್ಲ, ಅದಕ್ಕೆ ತಂದು ಕೊಟ್ಟರು. ನಾನು ಗರಂ ಗರಂ ಬಜ್ಜಿ ತಿಂದೆ. ತಿಂದು ಈಗ ನಿಂತೀನಿ. ನಮ್ಮ ಚಿಕ್ಕಮ್ಮ ಬಂದಾರ್ರಿ. ಅವರಿಗೆ ಅವ್ರ ಪರಿಚಯ ಮಾಡಿಸ್ತೀನಿ ನಮ್ಮ ಚಿಕ್ಕಮ್ಮಂದೀಗ. ಬಟ್ಟೆ ತೆಗಿಲಿಕ್ಕೆ ಬಂದಿದ್ದೀನಿ ರೀ. ಬಟ್ಟೆ ತಗೊಂಬರ್ತೀನಿ. ನೀವು ಒಣಗ್ಯಾವ ಬಟ್ಟೆ ಎಲ್ಲ. ಓ ಬಟ್ಟೆ ತೆಗಿತಿ? ಎಲ್ಲಿ ತೆಗಿತೇವ ಗೌಡ್ತಿ? ಕಡೆಗೆ ಚೂಸ್ತಾವ ನಿಂದ್ರ. ನಾ ತೆಗೆದು ಕೊಡ್ತೀನಿ, ನೀವು ಒಯ್ಯಕತ್ತಿಗತ್ತ. ನಮ್ಮ ತಮ್ಮ ಬಂದಾನ್ರಿ, ಆದ್ರೆ ಇನ್ನೂ ಬಂದಿಲ್ಲ ಮನೆಗೆ. ಅಲ್ಲೇ ನಿಂತಾನೆ ರೋಡಿಗೆ. ಬಟ್ಟೆ ನೋಡ್ರಿ ಎಲ್ಲೆಲ್ಲಿ ಒಣಗಿ. ನಾನು ಕಟ್ಟಿಗಿದಾಗ ಬಟ್ಟೆ ಒಣಗ್ಲಕ್ಕ ಒಂದು ಏನು ಕುದೇ ಇಲ್ರಿ. ಹೊಲದಾಗ ಆರಾಮಾಗಿ ಎಲ್ಲಿ ಕಟ್ಗೆ ಇರ್ತಾವೆ ಅಲ್ಲಿ ಕಟ್ಗಿಗೆಲ್ಲ ಒಣಗಿ ಬಿಡ್ಬೋದು. ಫಾಸ್ಟಾಗಿ ಒಣಗೇ ಬಿಡ್ತಾವ್ರಿ. ಬಿಡಮ್ಮ ಇಲ್ಲಿ ನೋಡ್ರಿ, ಮಳೆ ಬಂದಿಲ್ಲ ಏನಿಲ್ಲ. ತೆಂಗಿನಕಾಯಿಗಳು ತೊಗೊಂಬಂದಾರ್ರಿ. ತೆಂಗ ಹೊಡೆದ ಬಿತ್ತ ಚಾಲೂ ಮಾಡ್ತಾರತ್ತ. ಒಂದು ಹನಿ ಬಿ ಮಳೆ ಬಂದಿಲ್ಲ, ಬರಂಗದಂತ ಬಿತ್ಲಿಕ್ಕೆ ನಡ್ದಾರ್ರಿ ಇವತ್ತು. ಊದ್ಬತ್ತಿ ಇದ್ರಾಗ ಕಡೆ ಕಡ್ಡೆ ಬಿ ನಾ ಕೂತಲ್ಲಿ ಯಾ ತೆಂಗಿನಕಾಯಿ. ಹ್ಞೂ ಜೇಜಿಗೆ ಹೋಗ್ರಿ. ನೀ ಎಲ್ಲೋತ್ತಲ್ಲ ಹೊರಗೆ ಹೋತಾರ ಅವರು ಬಿತ್ಲಕ್ಕೆ ಹೋತಾರಲ್ಲ. ಕ್ಯಾರಿ ಬ್ಯಾಂಗ ಇದ್ರಾಗ ಐದು ಅದು ಕೂಡ ಹಾಕು. ಅಲ್ಲಿ ತೊಗರಿ ಹಾಕೋತಾರ ನೋಡಿ ಪಾಪಾರು ಬಿತ್ಲಕ್ಕೆ ಹೋತಾರ. ನೀ ಎಲ್ಲಿ ಹೋತೀಗ ಹೋಗ್ಬೇಡ. ಎಲ್ಲಿ ಹಿಂದಿ ಹಾಳಾಗಿ ಬರ್ತಿರ್ಬೇಕು ನಿನಗೆ. ಹೋಗತ್ತೆ ಇನ್ನ ಹಿಂದಿ ಕನ್ನಡ ಮಾತೇ ನೆಟ್ಟಿಗೆ ಚಂದ ಬರಲ್ಲ, ಹಿಂದಿ ಮಾತಾಡ್ಲಕ್ ಹೋತಾನ ಮಗ. ಏ ಮುಬಾರಕ್ ಈ ಕಡೆ. ಪಾಪ ಹೊಲಕ್ಕೆ ಹೋತಾನ, ಬಿತ್ಲಕ್ ಹೋತಾರ ಅವರು. ಪಾಪ ಕೂಡ ಹೋತಿ ನೋಡ್ರಿ. ಫುಲ್ ಬಿಸಿಲು ಅಂದ್ರೆ ಬಿಸಿಲ, ಮಳೆ ಇಲ್ಲ ಏನಿಲ್ಲ. ನೀ ನಾಳೆ ಹೋಗತ್ತೇವ, ಮುಂಜಾನೆ ಹೋಗಿ ಬಂದಿಲ್ಲ ನೀ. ಈಗ ಅಣ್ಣ ಹೋಗ್ಲಕ್ಕ. ಸ್ಯಾಂಡಿಲ್ ಯಾಕೆ ಬೀಳ್ತಾವ ಉತ್ಕೊಂಡು ಬೂಟ. ಸ್ಯಾಂಡಿಲ್ ಎಲ್ಲ ಇಟ್ಟಿದೆ ಅಲ್ಲಿ ಹೊಲ್ದಾಗ ಬಿಟ್ಟು ಬಂದಿ ನೋಡಿ ಮನೆ ಕೆಸರಾದ ದಿನ ಸ್ಯಾಂಡಿಲ್. ನಿಂದ್ರಿ ಸಮೂ ಬರ್ತಾನ, ನಿಂದ್ರಿ. ಸಮೂ ನಿಮ್ಮ ಪಪ್ಪ ಅಲ್ಲಿ ನಿಂದಿರ್ತಾನ. ನಾವು ತಮ್ಮ ಮೊದಲ ಕಾಲು ಹೊಲ್ದಾಗ ಬಿಟ್ಟಿದ್ ನೋಡಿ ಮನೆ ಕೆಸರಾಗ ತಂದಿಲ್ಲ. ಹಾಂ ಅಲ್ಲಿ ಕದು ಯಾವತ್ತು ಹಳಿದು ಅನ್ನೋದು ಇನ್ನೊಂದಿಲ್ಲ ಹಳಿದು. ಹ್ಞೂ ಅದೇ ಹಳಿದೆ ಐಕೋ. ಅವು ಹೊಸ ಸ್ಯಾಂಡಿಲ್ ಅಲ್ಲೇ ಬಿಟ್ಟಿದ್ದು ನೀವು ಹೊಲ್ದಾಗೆ ಅವು. ಹಾಂ ಕವತ್ ಮಾನ ಒಂದು ಜರ ಮಳೆ ಬಂದಾಗ ಹೋದ್ನ ಹೊಲ್ದಾಗ ಹಾಕೋ ಬನ್ನಿ. ಮನ್ಯಾಗ ಹೋದ್ ನೋಡಿ ಐಕೋ. ಮನೆಯೂ ಐಕೋಬಾ, ಹೊಸವೇ ಐಕೋಬಾ. ಹಾಕೋ
ಅದ್ರಲ್ರಿ ನಮ್ಮ ಚಿಕ್ಕಮ್ಮ ಬಂದಿರಲ್ರಿ ಅವ್ರ ಯಾಕೆ ಬಂದಿರೋದಪ್ಪ ಅಂತಂದ್ರಿ ನನಗೆ ಮಾತಾಡ್ಸ್ಲಿಕ್ಕೆ ಅಂತೇಳಿ ಬಂದಾರ್ರಿ. ಮತ್ತು ಏನಂತಾರೆ ಮನೆ ಹೊಟ್ಟೆ ನೋವು ಒಂದು ಸ್ವಲ್ಪ ಸ್ಟಾರ್ಟ್ ಆಗಿತ್ತಲ್ರಿ ಅದ್ರ ಸಲಕ್ಕೆ ಅಂತೇಳಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋದ್ರೈತಪ್ಪ ಅಂಥೇಳಿ ಬಂದಾರ್ರಿ. ಮತ್ತು ನೀವು ಎಲ್ಲರೂ ಕೇಳಾಗತ್ತೀರಿ ಕಮೆಂಟ್ಸ್ಗಳನ್ನು ಮಾಡಿರಿ ಹೊಟ್ಟೆ ನೋವು ಹೆಂಗೆ ಅದಕ್ಕ ಇವಾಗ ಹೆಂಗಿದ್ದೀರಿ ಆರಾಮಿದ್ದೀರಿ ಇಲ್ಲ ಆರಾಮಾಗಿದ್ದೀನಿ ಇಲ್ಲ ಅಂತೇಳಿ. ಮತ್ತು ಇನ್ಸ್ಟಾಗ್ರಾಮ್ನಾಗೂ ಅಷ್ಟೇ ರೀ ಅಲ್ಲೂ ಭಾಳಷ್ಟು ಕಮೆಂಟ್ಗಳು ಇವಾಗ ಹುಷಾರಾಗಿರಿಲ್ರಿ ಅಕ್ಕ ಅಂತೇಳಿ ಎಲ್ಲರೂ ಕೇಳತ್ತಾರ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಗೆ ಸದಾ ಕಾಲ ನಾವು ಚಿರಋಣಿಯಾಗಿರ್ತೇವೆ ರೀ. ಏನಪ್ಪ ಅಂತಂದ್ರೆ ರೀ ಹೊಟ್ಟೆ ಬ್ಯಾನಿ ಇನ್ನೂ ನನಗೆ ಇನ್ನೂ ಸ್ಟಾರ್ಟ್ ಅದ ರೀ. ಯಾಕಂತಂದ್ರೆ ಹೇಳಿನಲ್ರಿ ನನ್ನ ಮನೆ ವಿಡಿಯೋಸ್ನಾಗ ಆ ಒಂದು ಕಾರಣಕ್ಕಾಗಿ ಹೊಟ್ಟೆ ಬೇನೆ ಅಲ್ಲತ್ತಂತ್ರಿ ಅದು. ಯಾಕಂದ್ರೆ ಈಗ ಅಂದ್ರೆ ಈಗ 8ನೇ ತಿಂಗಳಲ್ರಿ ಇಷ್ಟು ದಿನ ಸ್ವಲ್ಪ ಕಡಿಮೆ ಐತ್ರಿ ಅದು ರಿಪೋರ್ಟ್ನಾಗ 5ನೇ ತಿಂಗಳದಾಗನ ಬಂದಿತ್ತು ರೀ ಅದು. ಈಗ 8ನೇ ತಿಂಗಳು ಸ್ಟಾರ್ಟ್ ಅಲ್ರಿ ಅದ್ರ ಲೆಕ್ಕ ಮತ್ತೊಂದು ಸ್ವಲ್ಪ ಜಾಸ್ತಿನೇ ಅಲ್ಲತ್ರಿ ಅದು ಹೊಟ್ಟೆ ನೋವು. ಅದು ಆತದಂತ ಹೇಳಿದ್ರು ಅಲ್ರಿ ಅವ್ರು ಮೇಡಮ್ ಅವರು. ಆ ಕಾರಣಕ್ಕಾಗಿನೇ ಅದು ಹೊಟ್ಟೆ ಬೇನೆ ನನಗಿನ್ನ ಸ್ಟಾರ್ಟ್ ಅದ ರೀ. ಅಂದ್ರೆ ಒಂದು ಸ್ವಲ್ಪ ಕುಂತ ಈಗ ನಾನು ರೊಟ್ಟಿ ಮಾಡ್ಲಿಕ್ಕಂತೂ ನಡೆಯಂಗಿಲ್ಲ ರೀ ಮನ್ಯಾಗ. ಈಗ ರೊಟ್ಟಿ ಮಾಡೋದು ಈ ರೀತಿ ಬಟ್ಟೆ ಒಗೆಯೋದು ಈ ರೀತಿ ಏನಾರ ಕೆಲಸ ಮಾಡೋದ್ನಲ್ರಿ ಕುಂತ ಹೇಳೋಕ್ಕಾಗಂಗಿಲ್ಲ ರೀ. ಮತ್ತು ಒಂದು ಸ್ವಲ್ಪ ಮನ್ಕೊಂಡು ಅಂತಂದ್ರೂ ಹೇಳೋಕ್ಕಾಗಂಗಿಲ್ಲ ಅಷ್ಟೊಂದು ಜಾಸ್ತಿ ನೋವು ಆಗ್ತದ. ಹಾಗಾಗಿ ನೋಡಿರಿ ಇದೊಂದು ಒಂದು ಕಾರಣ ರೀ. ಭಾಳಷ್ಟು ಹೊಟ್ಟೆ ನೋವು ದಿನಕ್ಕೆ ಒಂದು 5-6 ಸರ್ತಿ ಅಂತೂ ಆಗೇ ಆಗ್ತದ. ಏನೂ ಮಾಡೋಕ್ಕಾಗಲ್ರಿ. ಇನ್ನೊಂದು 2 ತಿಂಗಳ ನಾನು ಇದೇ ರೀತಿ ನೋವನ್ನ ಅನುಭವಿಸ್ಬೇಕಾಗ್ತದ. ಯಾಕಂತಂದ್ರೆ ಇದು ಅವ್ರ ಮೇಡಮ್ ಅವ್ರು ಹೇಳಿದ್ದ ಫುಲ್ ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳ್ಯಾರ ಅವರು. ಆದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ನಮ್ಮಂಥವ್ರ ಕೈಲಿಂದಂತೂ ಮಾಡೋಕ್ಕಾಗಂಗಿಲ್ಲ. ಮನ್ಯಾಗ ಯಾರೇ ಮತ್ತು ಬೇರೆದವ್ರು ಇದ್ರೆ ಮಾಡ್ಬೋದು. ಅದ್ರಾಗ ನಮ್ಮ ಅವ್ವ ಭೀ ಅವ್ವ ಎಲ್ಲ ಅಡುಗೆನೂ ಮಾಡ್ತಾಳ್ರಿ. ಅದ್ರಾಗ ಪಲ್ಯ ಅದು ಎಲ್ಲ ಕುಂತಲ್ಲೆಲ್ಲ ಕೆಲಸ ಮಾಡ್ತಾಳೆ. ರೊಟ್ಟಿ ಅಂತಂದ್ರೆ ನಮಗೆ ಒಂದು ಬುಟ್ಟು ರೊಟ್ಟಿ ಬೇಕು ರೀ. ಯಾಕಂತಂದ್ರೆ ಹೊಲಕ್ಕೆ ಬುತ್ತಿ ಕಟ್ಬೇಕು ರೀ. ಅಂದ್ರೆ ಇಬ್ಬರ ಆಳುಗಳು ಅದು ಎಲ್ಲ ಹರಾರಿ ಅವ್ರಿಗೆ ಬುತ್ತಿ ಕಟ್ಕೊಡ್ಬೇಕು, ಅವ್ರಿಗೆ ಊಟ ಕೊಡಬೇಕು, ಮಧ್ಯಾಹ್ನ ಬುತ್ತಿ ಮತ್ತು ಮುಂಜಾನೆ ಊಟ ಎಲ್ಲ ಬೇಕಾಗ್ತಲ್ರಿ. ಹೊಲಕ್ಕತ್ಮೇಲೆ ಬುತ್ತಿ ಕಟ್ಕೊಡ್ಬೇಕು. ಅಷ್ಟೆಲ್ಲ ರೊಟ್ಟಿ ನಮ್ಮ ಒಬ್ಬಕ್ಕೆ ಮಾಡೋದು ಆಗಂಗಿಲ್ಲ. ಯಾಕಂದ್ರೆ ಅವ್ರು ಹ್ಯಾಂಡಿಕ್ಯಾಪ್ಟ್ ಮೊದಲೇ ಒಂದ ಕೈ ಒಳಗೆ ಸ್ವಾಧೀನ ಇರೋದು. ಒಂದ ಕೈಲಿಂತಂದ್ರೆ ಭೀ ಅವರ ಪಲ್ಯ ಅನ್ನ ಭಾಂಡೆ ಎಲ್ಲನೂ ಮಾಡ್ತಾಳ್ರಿ ನಮ್ಮವ್ವ. ಮತ್ತು ನನಗೇನೂ ಹಚ್ಚಂಗಿಲ್ಲ. ಪಲ್ಯ ಮಾಡೋದು, ಅನ್ನ ಮಾಡೋದು, ಸಮೋಸಾಲಿ ಟಿಫನ್ ಆಗಿರ್ಬೋದು, ಮತ್ತು ಮುಂಜಾನೆ ಚಹಾ ಎಲ್ಲ ನಮ್ಮವ್ವ ಮಾಡ್ತಾಳೆ. ನಾನು ಮಾಡೋದು ಅಷ್ಟೇ ರೊಟ್ಟಿ ಬಟ್ಟೆ ಕಸ ಹುಡ್ಗೋದು ಈ 3 ಕೆಲಸ ಮಾಡ್ತೀನಿ ರೀ ನಾನು. ಈಗ ಸದ್ಯಕ್ಕಂತೂ ನೀರದು ಏನು ತರ್ಲಾಕತ್ತಿಲ್ರನ ಎಲ್ಲ ನಮ್ಮ ಯಜಮಾನ್ರು ತರ್ತಾರೆ. ನೀರದು ತರ ಗುಡ್ಸಂಗಿಲ್ಲ ರೀ ನಮ್ಮ ಯಜಮಾನ್ರು. ಅವರೇ ತೊಗೊಂಬರ್ತಾರೆ ನಮ್ಮ ಯಜಮಾನ್ರ ನೀರು ತರೋದನ್ನು ಬಿಟ್ಟಿನಿ, ಎಲ್ಲ ಬಿಟ್ಟಿನಿ ರೀ. ಇದಿಷ್ಟು ಕೆಲಸ ಅಂತೂ ಮಾಡೇಬೇಕಲ್ರಿ. ರೈತರ ಮನೆ ಅಂದಮೇಲೆ ಇಷ್ಟಂತೂ ಮಾಡೇಬೇಕಾಗ್ತದ. ಏನೂ ಮಾಡೋಕ್ಕಾಗಂಗಿಲ್ಲ. ಅದ ಒಂದು ಸ್ವಲ್ಪ ಕಷ್ಟ ನೋಡ್ರಿ ನನಗೆ. ಇನ್ನೇನು ಮಾಡೋದಕ್ಕಾಗಂಗಿಲ್ಲ ರೀ. ಇಷ್ಟ ರೀ ನನಗೆ ಹೊಟ್ಟೆ ಬೇನೆ ಅದ ರೀ. ಆದ್ರೆ ಹಿಂಗೆ ಕೂತು ರೊಟ್ಟಿ ಮಾಡಿದಾಗ ಬಟ್ಟೆ ಒಗೆದಾಗ ಅವಾಗ ಒಂದು ಸ್ವಲ್ಪ ನೋವು ಆಗ್ತಿರ್ತದೆ. ಸ್ವಲ್ಪ ಮನ್ಕೊಂಡು ಅಂತಂದ್ರೆ ಮತ್ತು ಅವಾಗ ಒಂದು ಸ್ವಲ್ಪ ನೋವು ಆಗ್ತದೆ. ಎದ್ರು ಕಷ್ಟ ನಾವು ಒಂದೇ ತಾವಲ್ಲಿ ಕುಂತ್ರೂ ಹೊಟ್ಟೆ ಬೇನೆ ಆಗ್ತದೆ ರೀ. ಮತ್ತು ಒಂದೇ ಕಡೆಗೆ ಮನ್ಕೊಂಡ್ರೂ ಹೊಟ್ಟೆ ಬೇನೆ ಆಗ್ತದೆ. ಹೊಟ್ಟೆ ಹಾಗೆ ಒಂದು ಸ್ವಲ್ಪ ತಿರುಗಾಡೋದು ಒಂದು ಸ್ವಲ್ಪ ಕುಂದ್ರಕೋತ ಮಾಡ್ಲಿಕತ್ತೀನಿ ರೀ. ಇವತ್ತಿನ ವಿಡಿಯೋಸ ಇಷ್ಟ ರೀ ಫ್ರೆಂಡ್ಸ. ನಾಳೆಲಿಂದ ಡೈಲಿ ರೆಸಿಪಿಗಳು ಬರ್ತಿರ್ತಾವೆ ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಎಲ್ಲರಿಗೂ ನಮಸ್ಕಾರ ರೀ.